ಮೊದಲನೇದಾಗಿ ಷಟ್ಕರ್ಮ ಪ್ರಯೋಗ ಅಂದ್ರೆ ಏನು? ಷಟ್ಕರ್ಮ ಅಂದರೆ 6 ಕರ್ಮಗಳ ಪ್ರಯೋಗ. ಸೊ ಈ ಒಂದು ಮಾರಣ ಪ್ರಯೋಗ ಅಂದ್ರೆ ಏನು? ಯಾಕೆ? ಮಾರಣ ಪ್ರಯೋಗ ಅಂತ ಹೇಳಿದ್ರೆ ಷಟ್ಕರ್ಮ ಪ್ರಯೋಗಗಳಲ್ಲಿ ಬಹಳ ಸ್ಟ್ರಾಂಗೆಸ್ಟ್ ಪ್ರಯೋಗ ಅಂದರೆ ಗುರುಗಳೇ, ಈ ಒಂದು ಮಾರಣ ಪ್ರಯೋಗಕ್ಕೆ ಏನೇನು ವಸ್ತುಗಳನ್ನ ಯೂಶಲಿ ಬಳಸ್ತಾರೆ? ನೋಡಿ, ಈ ಮಾರಣ ಪ್ರಯೋಗವನ್ನು ಮಾಡಬೇಕಾದ್ರೆ ಮನುಷ್ಯನ ಓಕೆ, ಹಾಗಿದ್ರೆ ಈಗ ಇದರಲ್ಲಿ ಡೇಂಜರ್ ಏನೇನು? ಬಿಕಾಸ್ ನೀವು ಹೇಳಿರೋ ರೀತಿ ತುಂಬ ಒಂದು ಡಾರ್ಕ್ ಎಲಿಮೆಂಟ್ಸ್ ಇದರಲ್ಲಿ ಇರೋದ್ರಿಂದ ಇದರಲ್ಲಿ ಡೇಂಜರ್ ಏನಿರುತ್ತೆ? ಬಹಳ ಅಪಾಯಕಾರಿಯಾಗಿರುತ್ತೆ. ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಸುಮಾರು ಜನಕ್ಕೆ ಈ ಷಟ್ಕರ್ಮ ಪ್ರಯೋಗದ ಬಗ್ಗೆ ಸುಮಾರು ಡೌಟ್ಗಳಿರುತ್ತೆ. ಕೆಲವೊಬ್ರು ಆನ್ಲೈನಲ್ಲಿ ರಿಸರ್ಚ್ ಮಾಡ್ತಿರ್ತಾರೆ. ಇನ್ನು ಕೆಲವೊಬ್ರಿಗೆ ಈ ಷಟ್ಕರ್ಮ ಪ್ರಯೋಗ ಅಂದರೆ ಕೆಟ್ಟದಾ ಅಥವಾ ಒಳ್ಳೆಯದಾ, ಇದರಲ್ಲಿ ಯಾವ್ಯಾವ ಥರ ಬೇರೆ ಬೇರೆ ರೀತಿಯಾದಂತಹ ಪ್ರಯೋಗಗಳು ಅಂದರೆ ತಾಂತ್ರಿಕ ಪ್ರಯೋಗಗಳು ಬರುತ್ತೆ ಅಂತ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಸೊ ಅದಕ್ಕೆ ಇವತ್ತು ಈ ಒಂದು ಎಪಿಸೋಡಲ್ಲಿ ಈ ಷಟ್ಕರ್ಮ ಪ್ರಯೋಗ ಅಂದರೆ ಏನು, ಯಾವುದಕ್ಕೆ ಉಪಯೋಗಿಸ್ತಾರೆ, ಇದು ಒಳ್ಳೆಯದಾ ಕೆಟ್ಟದಾ, ಎಲ್ಲರೂ ಇದನ್ನು ಪ್ರಯೋಗ ಮಾಡ್ಬೋದಾ, ಅಥವಾ ಈ ಪ್ರಯೋಗನ ಯಾರಾದರೂ ಮಾಡಬೇಕು ಅಂತಂದಿದ್ರೆ ಅವರು ಏನೇ ನಿಯಮಗಳನ್ನ ಫಾಲೋ ಮಾಡಬೇಕು, ಮತ್ತು ಇದರ ರಿಸಲ್ಟು ಅಂದರೆ ಒಂದು ಸರಿ ಮಾಡಿದ್ರೆ ಲೈಫ್ ಲಾಂಗ್ ಇರುತ್ತಾ ಅಥವಾ ಪದೇ ಪದೇ ಮಾಡಿಸ್ಬೇಕಾ, ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಮೊದಲನೇದಾಗಿ ಷಟ್ಕರ್ಮ ಪ್ರಯೋಗ ಅಂದರೆ ಏನು? ಷಟ್ಕರ್ಮ ಪ್ರಯೋಗ ಅಂತ ಹೇಳಿದ್ರೆ ಇದನ್ನ ಅಥರ್ವಣ ವೇದದಲ್ಲಿ ಬರುವಂತಹ ಒಂದು ತಂತ್ರ. ಇದು ತಂತ್ರಶಾಸ್ತ್ರದಲ್ಲಿ ಅಡಿಪಾಯ ಅಂತ ಹೇಳ್ತೀವಿ. ಷಟ್ಕರ್ಮ ಪ್ರಯೋಗವನ್ನ ತಂತ್ರಶಾಸ್ತ್ರದಲ್ಲಿ ಇದೊಂಥರ ಬೇಸ್ಮೆಂಟ್ ಇದ್ದ ಹಾಗೆ. ಇದಿಲ್ಲ ಅಂತ ಹೇಳಿದ್ರೆ ನಾವು ಯಾವ ತಂತ್ರವನ್ನು ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಷಟ್ಕರ್ಮ ಪ್ರಯೋಗ ಅಂತ ಹೇಳಿದಾಗ ವಿದ್ವೇಷಣ, ಸ್ತಂಭನ, ಮಾರಣ, ಉಚ್ಚಾಟನ, ವಶೀಕರಣ ಮತ್ತು ಮೋಹನ ಅನ್ನುವಂಥ ಈ 6 ತಂತ್ರಗಾರಿಕೆಯಿಂದ, ಈ 6 ವಿದ್ಯೆಗಳಿಂದ ಮಾಡುವಂತಹ ಇಂತಹ ಕ್ಷುದ್ರ ಪದ್ಧತಿಗಳನ್ನು ನಾವು ಷಟ್ಕರ್ಮ ಪ್ರಯೋಗ ಅಂತ ಹೇಳ್ತೀವಿ. ನಾವು ಇದನ್ನು ಷಟ್ಕರ್ಮ ಅಂದರೆ 6 ಕರ್ಮಗಳ ಪ್ರಯೋಗ. ಅಂದರೆ ಒಂದೊಂದಕ್ಕೂ ಒಂದೊಂದು ವಿಧವಾದಂಥ ಹಂತ, ಅಧ್ಯಾಯ ಅಂತ ಹೇಳ್ತೀವಿ. ಈಗ 1ನೇ ಅಧ್ಯಾಯ, 2ನೇ ಅಧ್ಯಾಯ ಯಾವ ರೀತಿ ನೋಡ್ತೀವಲ್ಲ ಅದೇ ರೀತಿಯಲ್ಲಿ 6 ಅಧ್ಯಾಯಗಳ ಒಂದು ಭಾಗ. ಗುರುಗಳೇ, ಈಗ ನೀವೇ ಹೇಳಿದ್ರಿ ಇದೊಂದು ಕ್ಷುದ್ರ ಒಂದು ಪ್ರಯೋಗ ಅಂತ ಹೇಳಿದ್ರಿ. ಹಾಗಿದ್ರೆ ಷಟ್ಕರ್ಮ ಪ್ರಯೋಗ ಬಂದು ತುಂಬ ಕೆಟ್ಟದ ಅಥವಾ ಏನು ಅಂತ? ನೋಡಿ, ಇದು ಪುರಾತನ ಒಂದು ವಿಚಾರದಿಂದ ಪ್ರಾಚೀನವಾಗಿ ಬಂದಿರುವಂಥದ್ದು. ಇದೆಲ್ಲ ಮುಂಚೆ ಏನು ಮಾಡ್ತಿದ್ರು, ಲೋಕ ಕಲ್ಯಾಣಕ್ಕಾಗಿ, ಲೋಕ ಸೇವೆಗಾಗಿ, ಧರ್ಮಾರ್ಥ ಸೇವೆಗಳಿಗಾಗಿ ಮತ್ತು ಇಷ್ಟಾರ್ಥ ಸೇವೆಗಳಿಗೋಸ್ಕರ ಮಾಡ್ತಾಯಿದ್ರು. ಅಂದರೆ ಜನರಿಗೆ ಉಪಯೋಗ ಆಗಲಿ ಅಂಥೇಳಿ, ರಕ್ಷಣೆಗೋಸ್ಕರ, ಆತ್ಮರಕ್ಷಣೆ ಮತ್ತು ಕ್ಷೇತ್ರ ರಕ್ಷಣೆಗೋಸ್ಕರ ಇಂತಹ ಕರ್ಮಗಳನ್ನು ಮುಂಚೆ ಮಾಡ್ತಾಯಿದ್ರು. ಆದರೆ ಈಗೇನಾಗ್ತಾಯಿದೆ, ಬರೀ ಸ್ವಾರ್ಥ ಆಗ್ತಾಯಿದೆ. ಬರೀ ಸ್ವಾರ್ಥ, ಒಬ್ರಿಗೆ ನಾಶ ಮಾಡುವಂಥದ್ದು, ಒಬ್ಬರ ಮೇಲೆ ಅಸೂಯೆಗೋಸ್ಕರ ಮಾಡುವಂಥದ್ದು, ಇನ್ನೊಬ್ಬರ ಮೇಲೆ ಏನೋ ಒಂದು ಕಾರಣಕ್ಕೋಸ್ಕರ ಮಾಡುವಂಥದ್ದು, ಇಂತಹ ಕಾರ್ಯಕ್ಕೋಸ್ಕರ ಮಾಡಿದ್ರೆ ಇದು ಕೆಟ್ಟದ್ದು ಅನುಭವಿಸ್ತಾರೆ. ಮಾಡಿದ್ದವರು ಕೆಟ್ಟದ್ದು ಅನುಭವಿಸ್ತಾರೆ. ಆದರೆ ಇಂತಹ ಕಾರ್ಯಗಳನ್ನು ಒಳ್ಳೆಯ ಕಾರ್ಯಕ್ಕೆ ಮತ್ತು ಉಪಯೋಗ ಆಗುವಂಥ ಕಾರ್ಯಕ್ಕೆ ಮಾತ್ರ ಬಳಸಬೇಕಾಗುತ್ತಿದ್ದಲ್ಲ. ಓಕೆ. ಮತ್ತು ಇದೇ ಥರ ಈ ಕರ್ಮಗಳೆಲ್ಲ ಏನಿರ್ತದಲ್ಲ, ಈಗ ಷಟ್ಕರ್ಮ ಪ್ರಯೋಗಗಳಂತ ನಾವೇನು ಹೇಳ್ತೀವಲ್ಲ, ಇಂತಹ ಪ್ರಯೋಗಗಳನ್ನು ಯಾವ ಉದ್ದೇಶ ಬಹಳ ಪ್ರಾಮುಖ್ಯತೆ ಆಗಿರುತ್ತೆ. ಇದಕ್ಕೆಲ್ಲ ಉದ್ದೇಶದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ ಗುರುಗಳೇ, ಈಗ ನೀವಾಗ ಷಟ್ಕರ್ಮ ಪ್ರಯೋಗ ಅಂತ ಹೇಳಿದರೆ 6 ಇದಂತ. ಸೊ ಅದರಲ್ಲಿ ಮೊದಲನೇ ನೀವು ಹೇಳಿದ್ದು ಮಾರಣ ಅಂತ. ಸೊ ಈ ಒಂದು ಮಾರಣ ಪ್ರಯೋಗ ಅಂದ್ರೆ ಏನು, ಯಾಕೆ? ಹೆಸರಲ್ಲೇ ಇದೆ, ಮಾರಣ ಅಂತ ಹೇಳಿದ್ರೆ ಮರಣ ಪ್ರಯೋಗಗಳು ಅಂತ ಹೇಳಿ. ಇದೆಲ್ಲ ಅತಿಶೂದ್ರ ಪದ್ಧತಿ. ಮಾರಣ ಪ್ರಯೋಗ ಅಂತ ಹೇಳಿದ್ರೆ ಷಟ್ಕರ್ಮ ಪ್ರಯೋಗಗಳಲ್ಲಿ ಬರುವಂತಹ ಕ್ಷುದ್ರ ಪ್ರಯೋಗ ಅಂತ ಹೇಳಿದ್ರೆ ಬಹಳ ಸ್ಟ್ರಾಂಗೆಸ್ಟ್ ಪ್ರಯೋಗ ಅಂದರೆ ಮಾರಣ ಪ್ರಯೋಗ. ಇಲ್ಲಿ ಒಬ್ಬ ವ್ಯಕ್ತಿಗೆ ತುಳಿಯೋದಾಗಿರ್ಬೋದು ವಿಚಾರ ಅದಿಲ್ಲ, ಒಬ್ಬ ವ್ಯಕ್ತಿ ಮರಣ ಆಗಲೇಬೇಕು ಅನ್ನುವಂಥ ವಿಚಾರಕ್ಕೆ ಮಾಡುವಂಥ ಪದ್ಧತಿನೇ ಮಾರಣ ಪ್ರಯೋಗ. ಮತ್ತು ಇದು ಒಂದು ಸ್ಮಶಾನದಲ್ಲಿ, ರುದ್ರಭೂಮಿಯಲ್ಲಿ ಶವ ಸಾಧನೆಗಳ ಮೂಲಕ ಮಾಡುವಂಥ ಪದ್ಧತಿಗಳಾಗಿರ್ತಿದೆಯಲ್ಲ, ಬಹಳ ಉಗ್ರ ರೂಪದಲ್ಲಿ ಇರುತ್ತೆ. ಮತ್ತು ಇದಕ್ಕೆಲ್ಲ ಅಧಿದೇವತೆ ಅಂತ ಹೇಳಿದ್ರೆ ಮಹಾಕಾಳಿ. ಹಾಗಿದ್ರೆ ಈಗ ಮೊದಲನೇದಾಗಿ ಈ ಮಾರಣ ಪ್ರಯೋಗದಲ್ಲಿ ನೀವು ಹೇಳಿದ್ರಿ, ಇದಕ್ಕೆ ಯಾರಾದರೂ ಅಧಿದೇವತೆ ಇದ್ದಾರಾ? ಮತ್ತು ಅಂದರೆ ಎಲ್ಲ ಟೈಮಲ್ಲೂ ಮಾಡ್ಬೋದಾ, ಬೆಳಗ್ಗೆ ನೈಟು, ಅಥವಾ ಅದಕ್ಕೆ ಇದೇ ತಿಂಗಳು ಇದೇ ದಿನ ಅಂತ ಆ ಥರ ಏನಾದ್ರು ಇದೆಯಾ ಅಂತ? ಖಂಡಿತವಾಗಲೂ ಇದಕ್ಕೆ ಬಹಳಷ್ಟು ನಿಯಮ ಮತ್ತು ಅದರದೇ ಆದಂಥ ಕೆಲವೊಂದು ಅನುಷ್ಠಾನಗಳ ಮಾಡಬೇಕು. ಈ ಮಾರಣ ಪ್ರಯೋಗಕ್ಕೆ ಅಧಿದೇವತೆಗಳಂತ ಹೇಳಿದ್ರೆ ಒಂದು ಭದ್ರಕಾಳಿ ಆಗಿರ್ತಾಳೆ, ಸ್ಮಶಾನ ಕಾಳಿ ಆಗಿರ್ತಾಳೆ ಮತ್ತು ಕಾಲಭೈರವ.
ಅದಾದ್ಮೇಲಿಂದ ಈ ಪೂಜೆಗಳಲ್ಲಿ ಯಮನನ್ನು ಕೂಡ ಪೂಜೆ ಮಾಡುವಂಥ ಪದ್ಧತಿ ಇದೆ. ಹ್ಮ್. ಯಮದೇವನನ್ನು ಕೂಡ ಈ ಪದ್ಧತಿಗಳಲ್ಲಿ ಬಹಳ ಉಗ್ರವಾಗಿ ಪೂಜೆ ಮಾಡುವಂಥ ಪದ್ಧತಿ ಇದೆ ಒಂದು. ಮತ್ತು ಈ ಪೂಜಾ ಪದ್ಧತಿಗಳೇನಿದೆಯಲ್ಲ, ಅಮಾವಾಸ್ಯೆ ಸಮಯದಲ್ಲಿ ಹ್ಮ್. ಮತ್ತು ರಾತ್ರಿ ಹೊತ್ತು ಮಾತ್ರ ಮಾಡುವಂಥ ಪೂಜೆಗಳಿವೆಲ್ಲ. ಹ್ಮ್. ಇದೆಲ್ಲ ಹಗಲಲ್ಲಿ ಮತ್ತು ಜನ ಇರುವಂಥ ಸ್ಥಳದಲ್ಲಿ ಮಾಡುವಂಥದ್ದಲ್ಲ. ಹ್ಮ್. ರುದ್ರಭೂಮಿಯಲ್ಲಿ ದಕ್ಷಿಣಾಭಿಮುಖವಾಗಿ ಕುಂತ್ಕೊಂಡು ಇದೆಲ್ಲ ಮಾಡುವಂಥ ಪ್ರಯೋಗಗಳು. ಮತ್ತು ಈ ಪ್ರಯೋಗವನ್ನು ಮರಣ ಪೂಜೆಗಳಿಗೋಸ್ಕರನೇ ಮಾಡುವಂಥದ್ದು. ಇಲ್ಲಿ ರೋಗ ರುಜಿನ ವಿಚಾರ ಅನ್ನುವಂಥದ್ದಲ್ಲ. ಮರಣ ಪೂಜೆಗಳಿಗೋಸ್ಕರನೇ ಗೊಂಬೆಗಳನ್ನು ಮಾಡಿ ಆ ಗೊಂಬೆಗಳಿಗೆ ಪ್ರಾಣ ಕಳೆಯನ್ನು ಕೊಟ್ಟು, ಆಯಿತಾ, ಆ ಪ್ರಾಣಗಳಿಗೆ ಪ್ರೇತಾತ್ಮಗಳು ಅಂತ ಹೇಳ್ತೀವಿ ನಾವು. ಭೂತ ಪ್ರೇತ ಪಿಚಾಚಿ ಬ್ರಹ್ಮ ರಾಕ್ಷಸ ಅಂತ ಹೇಳ್ತೀವಿ ನಾವು. ಇಂತಹ ಒಂದು ಸಿದ್ಧಿ ಮಾಡಿಕೊಂಡಿರುವಂಥ ವಿದ್ಯೆಗಳನ್ನು ಆ ಪ್ರಯೋಗಗಳ ಮೇಲೆ ಬಿಟ್ಟು ಇದನ್ನು ಮರಣ ಆಗುವಂಥ ರೀತಿಯಲ್ಲಿ ಮಾಡುವಂಥ ಕ್ರಿಯೆಗಳಾಗಿರುತ್ತೆ. ಇದನ್ನು ಮಾರಣ ಪ್ರಯೋಗಗಳು ಅಂತ ಹೇಳ್ತೀವಿ. ಗುರುಗಳೇ, ಈ ಒಂದು ಮಾರಣ ಪ್ರಯೋಗಕ್ಕೆ ಏನೇನು ವಸ್ತುಗಳನ್ನ ಯೂಶಲಿ ಬಳಸ್ತಾರೆ? ಬಿಕಾಸ್ ನಾವು ಅಲ್ಲಿ ಈ ಇನ್ಸ್ಟಾಗ್ರಾಮಲ್ಲೋ ಅಥವಾ ಬೇರೆ ಕಡೆ ಎಲ್ಲೇ ನೋಡಬೇಕಾದ್ರೂ ಏನೇನೋ ವಿಚಿತ್ರ, ಏನೋ ಆ ಪ್ರಾಣಿ ರಕ್ತ ಅಂತ, ಇದ್ರದ್ದು ಯಾವುದೋ ಮೂಳೆ ಅಂತ ಏನೇನೋ ಇರುತ್ತೆ. ಏನದು? ನೋಡಿ, ಈ ಮಾರಣ ಪ್ರಯೋಗವನ್ನು ಮಾಡಬೇಕಾದ್ರೆ ಅವನು ಧಾರಣೆ ಮಾಡಿರುವಂಥ ಕೆಲವೊಂದು ವಸ್ತುಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೂದಲಾಗಿರ್ಬೋದು, ಉಗುರಾಗಿರ್ಬೋದು, ಕಾಲಿನ ಧೂಳಾಗಿರ್ಬೋದು, ಅವನು ಹಾಕಿರುವಂಥ ಬಟ್ಟೆ ಆಗಿರ್ಬೋದು, ಅವನ ಬೆವರಾಗಿರಬಹುದು, ಅಥವಾ ಅವನ ದೇಹದಲ್ಲಿರುವಂತಹ ಮಣ್ಣು, ಇದೆಲ್ಲನೂ ಕೂಡ ತಗೊಂಡು ಪ್ರಯೋಗ ಮಾಡ್ತಾರೆ. ಮತ್ತು ಆ ವ್ಯಕ್ತಿಯ ಭಾವಚಿತ್ರವನ್ನು ತಗೊಂಡು ಪ್ರಯೋಗಗಳು ಮಾಡ್ತಾರೆ. ಇದು ಮತ್ತೆ ಇದಕ್ಕೆ ಕೆಲವೊಂದು ವನಸ್ಪತಿಗಳಂತ ಬರುತ್ತೆ. ಉರಗಭೂತಾಳೆ ಅಂತ ಒಂದು ಬರುತ್ತೆ. ಅದಾದ್ಮೇಲಿಂದ ಕೆಲವೊಂದು ಇಂದ್ರಜಾಲ, ಮಹೇಂದ್ರಜಾಲ ಬೇರುಗಳು ಅಂತ ಬರುತ್ತೆ. ಅದೆಲ್ಲ ತಗೊಂಡು ಇದಕ್ಕೆ ಕೆಲವೊಂದು ಪದ್ಧತಿಗಳಂತ ಇರುತ್ತೆ. ಈಗ ಶವಸಾಧನೆಗಳ ಮೂಲಕ, ಅಂದರೆ ಒಂದು ಪೀಠ, ನಾವು ಮುಂಚೆ ಪಂಚಪೀಠ ಏನಂತ ಹೇಳಿದ್ವಿ, ನಾವು ಬಲಿಪೀಠಗಳು ಅಂತ ಏನು ಹೇಳಿದ್ವೋ ಆ ರೀತಿ ಆದಂಥ ಸ್ಮಶಾನದಲ್ಲಿ ಪೀಠಗಳನ್ನು ಆಸೀನವಾಗಿ ಇಟ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಇದನ್ನು ಉಗ್ರ ಮಂತ್ರ ಸಾಧನೆಗಳ ಮೂಲಕ, ಅಂದರೆ ಗುರುಗಳು ಹೇಳಿಕೊಟ್ಟಿರುವಂತಹ ಒಂದು ಮಂತ್ರ ದೀಕ್ಷೆಗಳ ಮೂಲಕ, ಮಂತ್ರ ಸಿದ್ಧಿಗಳ ಮೂಲಕ ಉಗ್ರ ಮಂತ್ರಗಳನ್ನ ಪಠಣೆ ಮಾಡಿ ಆ ವ್ಯಕ್ತಿಯ ಗೊಂಬೆ ಆಕಾರಗಳನ್ನು ಮಾಡಿ ಈ ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ ಇದನ್ನ. ಓಕೆ ಗುರುಗಳೇ, ಈಗ ಇದನ್ನು ಬರೀ ಕ್ಷುದ್ರ ಪ್ರಯೋಗಕ್ಕೆ ಉಪಯೋಗಿಸೋದು ಅಂತ ಹೇಳಿದ್ರಿ. ಬಟ್ ಆಗಿನ ಕಾಲಕ್ಕೆ ಆತ್ಮರಕ್ಷಣೆಗೆ ಮತ್ತು ಕ್ಷೇತ್ರಾಭಿವೃದ್ಧಿಗೆಲ್ಲ ಬಳಸ್ತಾ ಇದ್ರು ಅಂತ ಹೇಳಿದ್ರಿ. ಹೇಗೆ ಆಗಿನ ಕಾಲದಲ್ಲಿ ಹೇಗೆ ಇದನ್ನ ಆತ್ಮರಕ್ಷಣೆಗೆ ಉಪಯೋಗಿಸ್ಕೊತಾ ಇದ್ರು, ಹೆಂಗೆ ಅಂತ? ಇವಾಗ ಈಗಿನ ಕಾಲದಲ್ಲಿ ಅಂದರೆ ನಮಗೆ ಫೋಟೋ ಸಿಕ್ಬಿಡುತ್ತೆ, ನಮಗೆ ಏನೋ ಲೈಕ್ ಆ ಮನುಷ್ಯ ಬಳಸಿರುವಂತಹ ಬಟ್ಟೆಗಳು ಅದೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಆಗಿನ ಕಾಲದಲ್ಲಿ ಫೋಟೋ ಅನ್ನೋದಿರಲಿಲ್ಲ, ಮತ್ತೆ ತುಂಬ ಕಷ್ಟ ಇರ್ತಿತ್ತು. ಹೇಗೆ ನಡೀತಿತ್ತು ಆಗಿನ ಕಾಲದಲ್ಲಿ? ಗ್ರಹಿಕೆಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಿತ್ತು. ಗ್ರಹಿಕೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಅವನ ಭಾವ, ಚಿತ್ರ ಮತ್ತು ಅವನ ವ್ಯಕ್ತಿತ್ವ ಪೂರ್ಣವಾಗಿ ಆ ವ್ಯಕ್ತಿ ಗೊತ್ತಾಗ್ತಿತ್ತು. ಮತ್ತು ಆ ವ್ಯಕ್ತಿ ಧಾರಣೆ ಮಾಡಿರುವಂಥ ವಸ್ತುಗಳು, ಈ ಕೂದಲು, ಉಗುರು, ಬಟ್ಟೆ ಮತ್ತು ವಸ್ತ್ರ, ಇದೆಲ್ಲನೂ ಕೂಡ ಸಂಗ್ರಹಿಸ್ತಾ ಇದ್ರು. ಮತ್ತು ಆ ವ್ಯಕ್ತಿಯ ಒಂದು ಪ್ರಮುಖವಾಗಿರುವಂತಹ ಅವನು ದಿನ ಬಳಕೆ ಮಾಡುವಂಥ ವಸ್ತುಗಳು, ಆ ವಸ್ತುಗಳನ್ನು ಕೂಡ ಸಂಗ್ರಹಿಸಿ ಅವನ ಮೇಲೆ ಕೆಲವೊಂದು ಕ್ಷುದ್ರ ಪ್ರಯೋಗಗಳ, ಅಂದರೆ ಬಲಿದಾನಗಳ ಮೂಲಕ, ರಕ್ತದರ್ಪಣಗಳ ಮೂಲಕ ಇಂತಹ ಪ್ರಯೋಗವನ್ನು ಆ ಕಾಲದಲ್ಲಿ ಮಾಡ್ತಾ ಇದ್ರು. ಈ ಕಾಲದಲ್ಲೂ ಕೂಡ ಮಾಡ್ತಾರೆ, ಆದರೆ ಪದ್ಧತಿಗಳು ಮತ್ತು ಮಾಡುವಂಥ ಆಚಾರ ವಿಚಾರಗಳು ಬದಲಾವಣೆಗಳಾಗಿದೆ. ಓಕೆ, ಹಾಗಿದ್ರೆ ಈಗ ಇದರಲ್ಲಿ ಡೇಂಜರ್ ಏನೇನು? ಬಿಕಾಸ್ ನೀವು ಹೇಳಿರೋ ರೀತಿ ತುಂಬ ಒಂದು ಡಾರ್ಕ್ ಎಲಿಮೆಂಟ್ಸ್ ಇದರಲ್ಲಿ ಇರೋದ್ರಿಂದ ಇದರಲ್ಲಿ ಡೇಂಜರ್ ಏನಿರುತ್ತೆ ಅಂತ? ಬಹಳ ಅಪಾಯಕಾರಿಯಾಗಿದೆ ಅಂತ ಹೇಳಿದ್ರೆ ಮಾಂತ್ರಿಕ. ಒಂದು ಮಾಡುವಂಥ ಸಾಧಕ ಅಥವಾ ಮಾಂತ್ರಿಕ ಏನಿರ್ತಾನಲ್ಲ, ಈ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಅವ ಶತ್ರುನ, ಅವನ ಉದ್ದೇಶ ಏನಿದೆ, ಆ ವ್ಯಕ್ತಿಯನ್ನ ಬಲಿ ತಗೊಂಡಾಗ ಇವನಿಗಾಗಬೇಕಾಗಿರುವಂಥ ಉದ್ದೇಶ ಏನು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಒಂದು ಯೋಚನೆ ಅವನಿಗೆ. ಮತ್ತು ಯಾರ ಮೇಲೆ ಪ್ರಯೋಗ ಮಾಡ್ತೀವಲ್ಲ, ಈಗ ಒಬ್ಬ ವ್ಯಕ್ತಿ ಮೇಲೆ ಪ್ರಯೋಗ ಮಾಡಿದಾಗ ಮಾಂತ್ರಿಕ, ಆ ವ್ಯಕ್ತಿಯ ಒಂದು ದೈವ ಮತ್ತು ಗ್ರಹಚಾರ ಮತ್ತು ಅವನ ಒಂದು ದೈವ ಬಲವನ್ನು ಕೂಡ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಒಂದು ವೇಳೆ ಅವನಿಗೆ ದೈವ ಬಲ ಮತ್ತು ರಕ್ಷಣೆ ಇದ್ದಾಗ ಇವನು ಈ ಮಾಂತ್ರಿಕ ಎಷ್ಟೇ ಪ್ರಯೋಗ ಮಾಡಿದ್ರು ಕೂಡ ಆ ವ್ಯಕ್ತಿಗೆ ತಾಟಲ್ಲ, ರಿವರ್ಸ್ ಆಗುತ್ತದು. ಮತ್ತು ಮಾಡುವಂಥ ಮಾಂತ್ರಿಕ ಮರಣ ಆಗ್ತಾನೆ. ಒಂದು ವೇಳೆ ಮಾಡುವಂಥ ಪ್ರಯೋಗದಲ್ಲಿ ಒಂದು ಚೂರು ಕೂಡ ಲೋಪದೋಷಗಳಾಗಬಾರದು. ಈ ಲೋಪದೋಷಗಳೇನಾದರೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದ್ರು ಕೂಡ ಮಾಡುವಂಥ ಮಾಂತ್ರಿಕನ ವಂಶ
ನಿರ್ವಂಶ ಆಗುತ್ತೆ. ಮತ್ತು ಇದೆಲ್ಲ ಬಹಳ ಅಪಾಯಕಾರಿಯಾಗಿರುವಂಥ ಪದ್ಧತಿ, ಬಹಳಷ್ಟು ಅಪಾಯಕಾರಿ. ಒಂದೊಂದು ಪದ್ಧತಿಯಲ್ಲೂ ಕೂಡ ಕೆಲವೊಂದು ಅನುಷ್ಠಾನ, ಪೂಜೆ ಮತ್ತು ನಿಯಮಗಳನ್ನು ಬಹಳ ಜಾಗೃತೆಯಿಂದ ಮತ್ತು ನಾಜೂಕಿಂದ ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಆಗಿ ಮಾಂತ್ರಿಕನಿಗೆ ಕೆಲವೊಂದು ಪರೀಕ್ಷೆಗಳಾಗುತ್ತೆ ಈ ಪ್ರಯೋಗದಿಂದ. ಯಕ್ಷಿಣಿಗಳು, ನಾವು ಪ್ರಮುಖವಾಗಿ ನೋಡಿದಾಗ ಯಕ್ಷಿಣಿಗಳು ಬಂದು ಕುಂತು ಈ ವ್ಯಕ್ತಿಗೆ ಕೆಲವೊಂದು ಪರೀಕ್ಷೆಗಳಾಗ್ತದೆ. ಈ ವ್ಯಕ್ತಿ ಮಾಡುವಂಥ ಉದ್ದೇಶ ಕರೆಕ್ಟಾಗಿದೆಯಾ, ಈ ವ್ಯಕ್ತಿಗೆ ಮತ್ತು ಭ್ರಮಾಲೋಕ ಅಂತ ಹೇಳ್ತೀವಿ ನಾವು. ಈ ಭ್ರಮಾಲೋಕದಲ್ಲಿ ಆ ವ್ಯಕ್ತಿಗೆ ಕೆಲವೊಂದು ಗೋಚಾರಗಳಾಗುತ್ತೆ. ಅದೆಲ್ಲನೂ ಆದಾದ ಮೇಲಿಂದ ಆ ವ್ಯಕ್ತಿಗೆ ಮಾಡುವಂಥ, ಯಾವ ವ್ಯಕ್ತಿಗೆ ಪ್ರಯೋಗ ಮಾಡ್ತೀವಲ್ಲ ಆ ವ್ಯಕ್ತಿಗೆ ಆಗುವಂಥದ್ದು ಇದೆಲ್ಲ. ಒಬ್ಬ ವ್ಯಕ್ತಿ ಮೇಲೆ ಮಾರಣ ಪ್ರಯೋಗ ಆಗಿದೆ ಅಂತ ಅಂದರೆ ಆ ವ್ಯಕ್ತಿಗೆ ಗೊತ್ತಾಗದ ಹೇಗೆ? ಮತ್ತೆ ಪ್ರಯೋಗ ಆಗೋಗಿದ್ರೆ ಅದಕ್ಕೆ ಮರಣನೇ ಕೊನೆ ಇದ, ಅಥವಾ ಈ ಮಾರಣ ಪ್ರಯೋಗನೂ ಉಚ್ಚಾಟನೆ ಮಾಡ್ಬೋದು? ಬೇರೆ ಆಪ್ಷನ್ನೇ ಇಲ್ಲ. ಈ ಪ್ರಯೋಗಕ್ಕೊಳಗಾದಾಗ ಬೇರೆ ವಿಧಿವಿಧಾನಗಳೇ ಇಲ್ಲ. ಒಂದು ಆತ್ಮರಕ್ಷಣೆ ತಗೊಬೇಕು, ದೈವ ರಕ್ಷಣೆ. ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಮರಣನೇ. ಒಂದು ಆ ವ್ಯಕ್ತಿ ಮರಣ ಆಗ್ತಾನೆ, ಆ ವ್ಯಕ್ತಿಯಿಂದ ಅವನ ವಂಶನೂ ಕೂಡ ಮರಣ ಆಗುತ್ತೆ. ವಂಶ ನಿರ್ವಂಶ ಆಗುವಂಥ ಘಟ್ಟಕ್ಕೂ ಕೂಡ ಆ ಮನೆತನನೇ ಇರೋದಿಲ್ಲ. ಅಂಥ ಒಂದು ಉಗ್ರವಾಗಿರುವಂಥ ಪೂಜೆಗಳಿವೆಲ್ಲ ಮಾರಣ ಪ್ರಯೋಗಗಳು. ಇದಕ್ಕೆ ಬಹಳ ಮುಖ್ಯವಾಗಿ ಪ್ರೇತಗಳನ್ನು ಆವಾಹನೆ ಮಾಡ್ತಾರೆ. ಪ್ರೇತಗಳು, ಪಿಚಾಚಿಗಳು, ಈ ಥರ ಬೇತಾಳಗಳನ್ನು ಆವಾಹನೆ ಮಾಡಿ ಆ ವ್ಯಕ್ತಿ ಮೇಲೆ ಬಿಟ್ಟು ಅವನಿಗೆ ಪೂರ್ಣವಾಗಿ ಅಂದರೆ ಅಷ್ಟಪ್ರೇತಗಳು ಅಂತ ಹೇಳ್ತೀವಿ ನಾವು. ಅಷ್ಟಪ್ರೇತಗಳು ಮತ್ತು ಇಷ್ಟಪ್ರೇತಗಳು ಅಂತ ಹೇಳ್ತೀವಿ. ಇದರಲ್ಲಿ ಕರ್ಣಪಿಚಾಚನೂ ಕೂಡ ಒಂದು. ಇದೆಲ್ಲನೂ ಕೂಡ ಬರ್ತಾ ಹೋಗುತ್ತೆ. ಇದೆಲ್ಲನೂ ಕೂಡ ಕೆಲವೊಂದು ಪ್ರಯೋಗಗಳ ಮೂಲಕ, ಆ ಮಂತ್ರಗಳ ಮೂಲಕ ನಾವು ಪಠಣೆ ಮಾಡಿದಾಗ ಇಂತಹ ಪ್ರಯೋಗಗಳು ವರ್ಕೌಟ್ ಆಗುತ್ತೆ. ಆದರೆ ಈಗ ಒಂದು ಮಾತು ಹೇಳ್ತೀನಿ, ಇದೆಲ್ಲ ತಿಳ್ಕೋಬೇಕಷ್ಟೇ. ಒಂದು ಜ್ಞಾನಾರ್ಜನೆಗಾಗಿ ಯೋಚನೆ ಮಾಡಬೇಕಾಗುತ್ತೆ. ಇದನ್ನ ನಾವೇನಾದರೂ ಅಳವಡಿಸ್ಕೊಂತೀನಿ, ನಾನೇನಾದರೂ ಪ್ರಯೋಗ ಮಾಡಿ ನಾನೇನು ಸಾಧನೆ ಮಾಡ್ತೀನಿ ಅಂತ ಹೇಳಿದಾಗ ಖಂಡಿತವಾಗಲೂ ಆ ವ್ಯಕ್ತಿಗೆ ಮರಣ ಕಟ್ಟಿಟ್ಟ ಬುತ್ತಿ. ಓಕೆ, ಇವಾಗ ಯಾರ ಮೇಲಾದ್ರು ಪ್ರಯೋಗ ಆಗಿದೆ ಅಂದ್ರೆ ಅವ್ರಿಗೆ ಹಿಂಗೆ ಗೊತ್ತಾಗುತ್ತೆ ನನ್ನ ಮೇಲೆ ಏನೋ ಆಗಿದೆ ಅಥವಾ ಯಾರ ಮೇಲಾದ್ರು ಏನಾರು ಆಗಿದೆ? ಈಗ ಪ್ರಯೋಗ ಆಗಿರುವಂಥ ವ್ಯಕ್ತಿ ಮೊದಲು ಅವನಿಗೆ ಗೊತ್ತಾಗುತ್ತೆ ಅವನಿಗೆ ಏನೇನು ಬಾಧೆಗಳು ಸ್ಟಾರ್ಟ್ ಆಗ್ತಾ ಇದೆ ಅಂತೇಳಿ. ಒಂದು, ಅವನಿಗೆ ಸರಿಯಾಗಿ ನಿದ್ರೆ ಬರಲ್ಲ, ಫಸ್ಟು ಊಟ ಸೇರಲ್ಲ, ಆ ವ್ಯಕ್ತಿಯ ಕೂದಲು ಉದುರುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ, ಮತ್ತು ಅವನಿಗೆ ಮಾನಸಿಕ ಖಿನ್ನತೆಗಳು ಅಂತ ಹೇಳ್ತೀವಿ. ಯಾವುದರಲ್ಲೂ ಕೂಡ ಇಂಟ್ರೆಸ್ಟ್ ಇರಲ್ಲ. ಒಂದು ವ್ಯವಹಾರ ಕ್ಷೇತ್ರ ಆಗಿರ್ಬೋದು, ಮನೆ ಆಗಿರ್ಬೋದು, ವೈಯಕ್ತಿಕ ವಿಚಾರ ಆಗಿರ್ಬೋದು, ಯಾವುದರಲ್ಲೂ ಕೂಡ ಇಂಟ್ರೆಸ್ಟ್ ಇರಲ್ಲ. ಅವನಿಗೆ ಹೇಗೆ ಅಂತ ಹೇಳಿದ್ರೆ ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳ್ತೀವಿ. ಆಲಸ್ಯ, ಮಂದಬುದ್ಧಿ, ಮಹಾಗರ್ವಿ, ನಾರಿಪಾಶ, ಇದು ದರಿದ್ರಕ್ಕೆ ಮೂಲ. ಇಂತಹ ಸಿಂಪ್ಟಮ್ಸ್ಗಳು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಆರೋಗ್ಯನಾಶ, ಧನಹಾನಿ, ಮಾನಹಾನಿ ಮತ್ತು ಪ್ರಾಣಹಾನಿ, ಈ ಮೂರೂ ಕೂಡ ಅವನಿಗೆ ಬರುವಂತಹ ಸಿಂಪ್ಟಮ್ಸ್. ಇದು ಧನಹಾನಿ ಆಲ್ರೆಡಿ ಆಗ್ತಾ ಇರುತ್ತೆ ಅವನಿಗೆ, ಮಾನಹಾನಿ ಆಗ್ತಾ ಇರುತ್ತೆ, ನೆಕ್ಸ್ಟ್ ಪ್ರಾಣಹಾನಿ. ಓಕೆ, ಇಷ್ಟೂ ಕೂಡ ಅವನು ಜಾಗೃತಿ ಆಗಬೇಕು. ಇವಾಗ ಯಾರ ಮೇಲಾದ್ರು ಆಗಿದೆ ಅಂತ ಅಂದಾಗ ಅವ್ರಿಗೆ ಸೊಲ್ಯೂಷನ್ ಏನು ಆಗಿದ್ರೆ ಕೊನೆಯದಾಗಿ? ಈಗ ಇದಕ್ಕೆ ಪರಿಹಾರ ಕ್ರಮಗಳಂತ ಹೇಳಿದಾಗ ಕೆಲವೊಂದು ಪದ್ಧತಿ, ಉಚ್ಚಾಟನ ಪ್ರಯೋಗ ಅಂತ ಹೇಳ್ತೀವಿ. ಉಚ್ಚಾಟನೆ ಅಂತ ಹೇಳಿದ್ರೆ ತೆಗೆಯುವಂಥದ್ದು, ಉಚ್ಚಾಟನೆ ಮಾಡುವಂಥದ್ದು, ಅಂದರೆ ಆ ವ್ಯಕ್ತಿ ಅದನ್ನು ತೊಲಗಿಸುವಂಥದ್ದನ್ನ ಉಚ್ಚಾಟನ ಪ್ರಯೋಗಗಳು. ಈ ಉಚ್ಚಾಟನ ಪದ್ಧತಿಯಲ್ಲಿ ಪ್ರಮುಖವಾಗಿ ನಮಗೆ ಆಗಬೇಕಾಗಿರುವಂಥದ್ದು, ಈ ಮಾರಣ ಕ್ರಿಯೆಗಳು ನಡೆದಾಗ ಆ ವ್ಯಕ್ತಿ ಒಂದು ದೈವ ರಕ್ಷಣೆ ತೊಗೊಬೇಕು. ದೈವ ರಕ್ಷಣೆ ಯಾರು? ಸಪ್ತಮಾತೃಕೆಯರಲ್ಲಿ ಉಗ್ರ ಸ್ವರೂಪವಾಗಿರುವಂಥ ಒಂದು ವಾರಾಹಿ, ಇಲ್ಲ ಅಂತ ಹೇಳಿದ್ರೆ ಪ್ರತ್ಯಂಗಿರಾ ದೇವಿ. ಈ ಎರಡೂ ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಅದೇ ರೀತಿಯಲ್ಲಿ ದಶಮಹಾವಿದ್ಯೆಯಲ್ಲಿ ನಾವು ನೋಡಿದಾಗ ಬಹಳ ಪ್ರಮುಖವಾಗಿ ರಕ್ಷಣೆಯಲ್ಲಿ ನಿಲ್ಲುವಂಥವ್ರು ಯಾರು? ಬಗಲಾಮುಖಿ. ಆಯಿತಾ? ಬಗಲಾಮುಖಿ ಮತ್ತು ಪ್ರತ್ಯಂಗಿರಾ ದೇವಿ ಎರಡು ಒಂದೇ ಅಂಶಗಳು. ಮತ್ತು ನೆಕ್ಸ್ಟ್ ಬರುವಂಥದ್ದು ನಾವು ಧೂಮಾವತಿನೂ ನೋಡ್ತೀವಿ, ಆಯಿತಾ, ಮತ್ತು ಮಹಾಕಾಳಿಯನ್ನು ನೋಡ್ತೀವಿ. ಈ ಪದ್ಧತಿಯಲ್ಲಿ ಕೆಲವೊಂದು ರಕ್ಷಣೆಗಳಂತಿರುತ್ತೆ ಉಚ್ಚಾಟನ ಪದ್ಧತಿಯ ಮೂಲಕ, ಪ್ರಯೋಗಗಳ ಮೂಲಕ, ಮತ್ತು ಕೆಲವೊಂದು ಮಂತ್ರಗಳ ಮೂಲಕ, ಕೆಲವೊಂದು ಸಾಧನೆಗಳ ಮೂಲಕ, ತಂತ್ರ ಸಾಧನೆಗಳು ಅಂತ ಹೇಳ್ತೀವಿ. ತಂತ್ರಕ್ಕೆ ಪ್ರತಿತಂತ್ರ ಆಗಬೇಕು, ಅಂದರೆ ಮಂತ್ರಕ್ಕೆ ತಿರುಮಂತ್ರ, ಆಯಿತಾ, ಮತ್ತು ರಕ್ತಕ್ಕೆ ರಕ್ತ. ಇದನ್ನು ನಡೆದಾಗಲೇ ತಂತ್ರಗಾರಿಕೆ ಅಂತ ಹೇಳ್ತೀವಿ, ತಾಂತ್ರಿಕತೆ ಅಂತ ಹೇಳ್ತೀವಿ. ಇದನ್ನು ತಾಂತ್ರಿಕ ಅಂದ್ರೆ ಏನು? ಅವನ ತಂತ್ರಕ್ಕೆ ಪ್ರತಿತಂತ್ರ ಕೊಡುವಂಥದ್ದೇ ತಾಂತ್ರಿಕ. ಆಯಿತಾ? ಈ ಕರ್ಮಗಳನ್ನು ನಾವು ಉಚ್ಚಾಟನ ಪದ್ಧತಿಯಲ್ಲಿ ಮಾಡಿ ಅವನಿಗೆ ಯಾವ ವಿಚಾರದಲ್ಲಿದೆ ಕರೆಕ್ಟಾಗಿ ನಾವು ಪ್ರಶ್ನೆಗಳ ಮೂಲಕ ಮತ್ತು ಪೂಜಾ ಪದ್ಧತಿಗಳ ಮೂಲಕ ಮಾಡಿದ್ದೇ ಆಯಿತು, 100% ಕ್ಲಿಯರ್ ಆಗುತ್ತೆ ಇದೆಲ್ಲ. ಓಕೆ ಗುರುಗಳೇ, ಇದು
ಸೊಲ್ಯೂಷನ್ ಒಂದ್ಸರಿ ಕಣ್ಣು ಹಿಡ್ಕೊಂಡ್ಮೇಲೆ ಪದೇ ಪದೇ ಏನಾದರೂ ಇದು ಮಾಡಬೇಕಾ? ಇಲ್ಲ ಅಂತಂದರೆ ಒಂದ್ಸರಿ ಸೊಲ್ಯೂಷನ್ ಸಿಕ್ತು ಅಂದ್ರೆ ಸಾಕಪ್ಪ ಅಂತ ಇರ್ಬೋದು. ಇಲ್ಲ, ಈ ವ್ಯಕ್ತಿ ಕೆಲವೊಂದು ನಿಯಮಗಳನ್ನು ಕೆಲವೊಂದು ಕಾಲಘಟ್ಟದಲ್ಲಿ ಮಾಡ್ತಾ ಹೋಗಬೇಕಾಗುತ್ತೆ. ಇದೆಲ್ಲ ಆಯಿತು, ಕ್ಲಿಯರ್ ಆಯಿತು ಅಂತೇಳಿ ಬಿಟ್ಟು ಕ್ಯಾಶುವಲ್ ಆಗಿ ನಾರ್ಮಲ್ ಲೈಫ್ ಲೀಡ್ ಮಾಡೋದಂಗಲ್ಲ. ಈ ವ್ಯಕ್ತಿ ಬರ್ತಾ ಬರ್ತಾ ಏನಾಗ್ತಾನೆ ಆಯಿತಾ, ಈ ವ್ಯಕ್ತಿ ಕೆಲವೊಂದು ದೈವ ರಕ್ಷಣೆಗಳು ಪಡ್ಕೊಬೇಕಾಗ್ತಾ ಹೋಗುತ್ತೆ. ಮತ್ತು ರಕ್ಷಣೆಗಳು, ಬಂಧನಗಳು, ದಿಗ್ಬಂಧನಗಳಂತಹ ಮತ್ತು ಒಂದು ಕ್ಷೇತ್ರ ರಕ್ಷಣೆಗಳಂತಹ ಕೆಲವೊಂದು ಪೂಜಾ ಪದ್ಧತಿಗಳನ್ನು ಈ ವ್ಯಕ್ತಿ ಪ್ರತಿದಿನವೂ ಕೂಡ ಪಠಣೆಗಳನ್ನು ಮಾಡಬೇಕಾಗುತ್ತೆ. ಮಾಡಿದಾಗ ದಿನೇ ದಿನೇ ಹಂತ ಹಂತವಾಗಿ ಪೂರ್ಣ ಕ್ಲಿಯರ್ ಆಗ್ತಾ ಹೋಗುತ್ತಿದ್ದು. ಗುರುಗಳೇ, ಆಗಿದ್ರೆ ಈ ಷಟ್ಕರ್ಮ ಸೀರೀಸಲ್ಲಿ ಈ ಒಂದು ಮಾರಣ ಪ್ರಯೋಗದ ಎಪಿಸೋಡಲ್ಲಿ ಕೊನೆಯ ಪ್ರಶ್ನೆ ಏನಂತ ಅಂದರೆ, ಇದು ಇಷ್ಟೊಂದು ಲೈಕ್ ಉಪಯುಕ್ತವಾಗಿದ್ದಿದ್ರೆ ಇರೋ ಹಾಗಿದ್ದರೆ ಈ ಋಷಿಮುನಿಗಳೇ ಆಗಲಿ ಅಥವಾ ಗುರುಗಳೇ ಆಗಲಿ ಏನಕ್ಕೆ ಇದನ್ನು ಸಾಮಾನ್ಯ ಈ ಒಂದು ಸಮಾಜದಲ್ಲಿ ಎಲ್ಲರಿಗೂ ಸಿಗೋ ಥರ ಯಾಕೆ ಮಾಡಲಿಲ್ಲ? ಬರೀ ಗೌಪ್ಯವಾಗಿ, ಬರೀ ಮುಕ್ತವಾಗಿ ಯಾಕೆ ಇಟ್ಟರು? ಈಗ ಇಂತಹ ಪ್ರಯೋಗಗಳು, ಇದು ಕಲಿಯುಗ, ಇದು ದ್ವಾಪರ ಯುಗ, ತ್ರೇತಾಯುಗ ಏನೇನಾಯಿತು ಎಲ್ಲ ನೋಡಿದ್ವಿ. ಒಂದು ಹೆಣ್ಣಿಗೋಸ್ಕರ ಏನೇನು ರಾಮಾಯಣ ನಡೀತು, ಒಂದು ಹೆಣ್ಣಿಂದ ಮಹಾಭಾರತನೇ ಆಯಿತು, ಕುರುಕ್ಷೇತ್ರ ನಡೀತು. ಹೌದಾ? ಇದು ಸ್ವಾರ್ಥದಲ್ಲಿರುವಂಥ ಪ್ರಪಂಚ ಕಲಿಯುಗ. ಸ್ವಾರ್ಥಿಗಳು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಿದಾಗ, ಇಲ್ಲಿ ನಾನು ಅನ್ನುವಂಥ ಪ್ರಪಂಚ, ಇಲ್ಲಿ ತನಗೋಸ್ಕರ ಅವನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಕೂಡ ಮಾಡಬಹುದು, ಯಾವ ಹಂತಕ್ಕೋದ್ರೂ ಹೋಗ್ಬೋದು. ಈಗ ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಇಂತಹ ವಿದ್ಯೆಗಳು ದೊರಕೋ ಹಾಗಿದ್ದಿದ್ರೆ ವಿದ್ಯೆಗಳಿಗೆ ಬೆಲೆ ಇರ್ತಿತ್ತು. ಆಯಿತಾ? ಮತ್ತು ಇದೆಲ್ಲ ಕಲಿಯುವಂಥದ್ದು ಒಂದು ಸಾಧನೆಯಾಗೆ, ಇದನ್ನು ಅವನ ಉದ್ದೇಶ ಒಳ್ಳೆ ಕಾರ್ಯಕ್ಕೋಸ್ಕರ ಮಾಡುವಂಥದ್ದು. ಈಗ ಹಣಕ್ಕಾಗಿ ಆಯಿತಾ, ಮತ್ತು ವ್ಯಾಮೋಹಕ್ಕಾಗಿ ಏನೋ ಒಂದು 4 ಕಾಸು ಕೊಡ್ತಾರೆ ಇದೆಲ್ಲ ಪ್ರಯೋಗ ಮಾಡಿದ್ರೆ ಆಯಿತಾ, ಇಂತಹ ಕಾರ್ಯಗಳಿಗೋಸ್ಕರ ಮಾಡುವಂಥದ್ದಲ್ಲ ಇವೆಲ್ಲ. ಇದೆಲ್ಲ ಉದ್ದೇಶ ಒಳ್ಳೆ ಕಾರ್ಯ ಮತ್ತು ಆ ಉದ್ದೇಶಕ್ಕೋಸ್ಕರನೇ ಮಾಡಬೇಕಾಗಿರುವಂಥ ತಂತ್ರಗಾರಿಕೆ ಇದು. ಓಕೆ ಗುರುಗಳೇ, ಈ ಒಂದು ಷಟ್ಕರ್ಮ ಪ್ರಯೋಗದ ಸೀರೀಸಲ್ಲಿ ಮೊದಲನೇ ಷಟ್ಕರ್ಮ ಮಾರಣ ಪ್ರಯೋಗದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಂಡಿದ್ದೀರಾ. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಇದೇ ಷಟ್ಕರ್ಮ ಸೀರೀಸಲ್ಲಿ ವಶೀಕರಣದ ಬಗ್ಗೆ ಮಾತಾಡೋಣ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸನ್ಮಂಗಳಾದಿ ಭವಂತು. ಶುಭವಾಗಲಿ.